ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಗುಡಿಯೊಳಗಿರುವ ದೇವರಿಗಿಂತ ನಮ್ಮನ್ನ ರಕ್ಷಣೆ ಮಾಡುತ್ತಿರುವ ಸೈನಿಕರು ನಿಜವಾದ ದೇವರು. ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಿಕಾರ್ಜುನ್ ಗೌಡ ಉಳ್ಳಾಗಡ್ಡಿ ಹೇಳಿದರು. ಯಲಬುರ್ಗಾ ಪಟ್ಟಣದಲ್ಲಿ ಶ್ರೀ ವಿಜಯದುರ್ಗಾ ದೇವಿ ದೇವಸ್ಥಾನದಲ್ಲಿ ಎಲ್ಲ ರಾಜಕೀಯ ಮುಖಂಡರು ಆಪರೇಷನ್ ಸಿಂಧೂರ ಹಿನ್ನೆಲೆ ಶ್ರೀ ದುರ್ಗಾ ಮಾತೆಗೆ ವಿಶೇಷ ಪೂಜೆ ಮಾಡಿ ಬಳಿಕ ಮಾತನಾಡಿದ ತಮ್ಮ ಪ್ರಾಣದ ಹಂಗನ್ನ ತೊರೆದು ಇಡೀ ನಮ್ಮ ಭಾರತ ದೇಶವನ್ನ ಕಾಪಾಡುವ ಸೈನಿಕ ನಿಜವಾದ ದೇವರು ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಯೋಧ ಸುಖಮನಿ ತೋಟದ ಮಾತನಾಡಿ ಪಾಕಿಸ್ತಾನದ ವಿರುದ್ಧ ಭಾರತೀಯ ವೀರ ಯೋಧರು ಹೋರಾಡುತ್ತಿರುವ ಕಾರ್ಯಾಚರಣೆಗೆ ಯಶಸ್ವಿ ಸಿಗಲಿ ಎಂದು ಇಂದು ಪ್ರಮುಖ ದೇವರಾದ ದುರ್ಗಾ ಪರಮೇಶ್ವರಿ ನಮ್ಮ ಯೋಧರಿಗೆ ಇನ್ನೂ ಬಲಿಷ್ಠವಾಗಿ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡು ಪ್ರಾರ್ಥಿಸೋಣ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಶಾಂತಿಯ ತೋಟ, ಆ ಒಂದು ಶಾಂತಿಯ ತೋಟಕ್ಕೆ ಉಗ್ರವಾದಿಗಳು ಏನು ಉಪಟಳವನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಾವೆಲ್ಲ ನೋಡಿದಿರಿ. ಏನು ಒಂದು ಟಿವಿ ಮುಖಾಂತರ, ಪತ್ರಿಕೆ ಮುಖಾಂತರ ಸಾಕಷ್ಟು ವಿಷಯಗಳನ್ನ ತಾವು ನೋಡಿದಿರಿ. ಇವರಪ್ಪ ಹಿರೇಕುರ್ಬರ್ ಅವರು ಈ ಕಡೆ ಬರಬೇಕು. ಈ ಒಂದು ಪಹಲ್ಗಾಮ್ನಲ್ಲಿ ಒಂದು ಏನು ಉಗ್ರಗಾಮಿಗಳು ದೌರ್ಜನ್ಯ ಹತ್ಯೆಯನ್ನು ಗೈದ್ರು ಅದನ್ನ ಯಾರೂ ಸಹಿಸ್ಲಿಕ್ಕಾಗಲ್ಲ. ಆ ಒಂದು ಹತ್ಯೆ ಹೇಗಿತ್ತಂದ್ರೆ ತಮಗೆ ಗೊತ್ತಿರುವಂತೆ ಅವರು ಯಾವ ಜಾತಿಯವರು ಅಂತ ನೋಡಿ ಇವತ್ತು ಹತ್ಯೆ ಮಾಡ್ತಾರಂದ್ರೆ ಅವರು ಏನು ಕಂಡು ಹತ್ಯೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಎಲ್ಲಾ ಜಾತಿ ಧರ್ಮದವ್ರ ಬಗ್ಗೆನೂ ಕೂಡ ಒಂದು ಸ್ವಾತಂತ್ರ್ಯ, ಅಂಬೇಡ್ಕರ್ ಕೊಟ್ಟಂತ ಸ್ವಾತಂತ್ರ್ಯ ಇದೆ. ಎಲ್ಲರಿಗೂ ಸಹಬಾಳ್ವೆ, ಸಹಧರ್ಮ, ಎಲ್ಲಾ ರೀತಿಯೊಳಗ ಒಂದು ಸ್ವಾತಂತ್ರ್ಯ ಇದ್ರೂ ಕೂಡ ಯಾವ ಉದ್ದೇಶ ಇಟ್ಟು ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಪಾಕಿಸ್ತಾನದಲ್ಲಿ ಏನು ಮೊದಲಿಂದನೂ ಪೂರ್ವದಿಂದನೂ ಅವರು ಉಗ್ರಗಾಮಿಗಳಿಗೆ ಏನು ಪ್ರಚೋದನೆ ಕೊಡ್ಕೊಂತ ಬಂದಿದ್ದಾರೆ. ಇವತ್ತು ಆ ದೇಶದ ಒಂದು ಪರಿಸ್ಥಿತಿ ಹೆಂಗೈತೆ ಅಂದ್ರ ಒಂದ್ ಕಡೆ ನಾನ್ ಸತ್ ಮೇಲೆ 10 ಕೋಟಿ ತಗೊಂಡು ನಾನು ಏನ್ ಮಾಡ್ಲಿ, ನಾನು ನೋಡ್ತೀನಿ ನನ್ನ ಹೆಂಡ್ರ ಮಕ್ಕಳು ಹೆಂಗಿರ್ತಾರೆ, ನಾನು ಹೆಂಗಿರ್ತೀನಿ ಅಂತ ನೋಡಕ್ಕಾಗಲ್ಲ. ಆ ಸೈನಿಕರು ನೀವು ಸಂತೋಷಗೊಳಿಸ್ಬೇಕಂತಂದ್ರೆ ಯಾವ ರೀತಿ ಎಲ್ಲಾ ಗುರು ಹಿರಿಯರು ಇಲ್ಲಿ ಸೇರ್ಕೊಂಡು ಸೈನಿಕರಿಗೆ ಒಂದು ಶಕ್ತಿ ಸಿಗಲಿ, ನಮ್ಮ ಶತ್ರುಗಳನ್ನು ಬಡಿದು ಮಣ್ಣು ಮುಕ್ಕಿಸಲಿ ಅಂತ ಹೇಳಿ ಸೇರ್ಕೊಂಡು ಒಂದು ಒಗ್ಗೂರಿನಿಂದ ಬಂದಿದ್ರು. ಅದೇ ರೀತಿ ಆ ಮನೋಭಾವನೆ ಬರಬೇಕು. ಒಂದು ಸೈನಿಕರು ಸಂಕಷ್ಟದಲ್ಲಿದ್ದಾಗ ಎಲ್ಲರಿಗೂ ಈ ಮನೋಭಾವನೆ ಬರಬೇಕು. ಹಾಗೇನೆ ಈ ದೇಶದ ಒಂದು ಸ್ವಾಭಿಮಾನ, ಈ ದೇಶದ ಮರ್ಯಾದೆಗೆ ಏನಾದರೂ ಧಕ್ಕೆ ಬರುವಂತ ಒಬ್ಬ ಪ್ರಜೆ ಏನಾದರೂ ಮಾತಾಡಿದ್ರೆ ಅಥವಾ ಒಬ್ಬ ಸೈನಿಕರ ಬಗ್ಗೆ ಏನಾದರೂ ಸಂಶಯಾಸ್ಪದ ಹೇಳಿಕೆಯನ್ನು ಕೊಟ್ಟಾಗ ಅಂತ ವ್ಯಕ್ತಿನೇ ಈ ದೇಶದ ದ್ರೋಹಿ ಅಂತ ನಾನು ಇಲ್ಲಿ ನಿಂತುಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶಕ್ಕೆ ಏನಾದರೂ ಧಕ್ಕೆ ಬರುವಂತ ಮಾತುಗಳನ್ನ ಆಡಿದಾಗ ಅವನ ಕೈ ಕತ್ತರಿಸಿ ಹಾಕ್ಬೇಕಂತ ನಮ್ಮ ರಕ್ತ ಉಕ್ಕಿ ಹರಿತಿರುತ್ತ. ಆದ್ರ ಹೊಟ್ಟೆನ ಶಕ್ತಿ ರಟ್ಟಾಗಿರಲ್ಲ. ನಮ್ಮ ಆ ಮಾಡುವಂತ ಶಕ್ತಿ ನಮ್ಮಲ್ಲಿ ಆ ಒಂದು ಇದು ನಮಗೆ ಕೊಟ್ಟಿಲ್ಲ. ಒಂದ್ ವೇಳೆ ಆ ಶಕ್ತಿ ಏನಾದ್ರೂ ಇದ್ದಿದ್ರೆ ಇವತ್ತು ನಾವೆಲ್ಲರೂ ಮಾಜಿ ಸೈನಿಕರು ಹೇಳ್ತೀವಿ, ಪ್ರಮಾಣವಾಗಿ ಹೇಳ್ತೀವಿ ತಾಯಿ ಮುಂದೆ ನಿಂತುಕೊಂಡು ಆ ಶಕ್ತಿಯನ್ನು ನಮಗೆ ಕೊಡ್ರೆ ಈ ದೇಶದ ಬಗ್ಗೆ ಒಬ್ಬನೇ ಏನಾದ್ರು ಅವಹೇಳನಕಾರಿ ವಿಷಯಗಳನ್ನ ಮಾತಾಡಿದ್ರಪ್ಪ ಅಂತಂದ್ರೆ ನಾಲಿಗೆ ಕತ್ತರಿಸಿ ಹಾಕ್ತೀವಿ ನಾವು. ಇಂಥ ಸನ್ನಿವೇಶದಲ್ಲಿ ಜಾತಿ ಮತ ಭೇದ ಎನ್ನದೆ ನಮ್ಮ ತಾಯ್ನಾಡಿಗೆ, ನಮ್ಮ ಭಾರತಾಂಬೆಗೆ ಏನಾದ್ರೂ ಒಂದು ಕಪ್ಪು ಚುಕ್ಕೆ ಬರುವಂತ ಸ್ಥಿತಿಯಲ್ಲಿ ಏನಾದ್ರೂ ಇತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಒಂದಾಗಬೇಕು. ಅದು ದೇಶನೇ ಇರಲಿ, ಅದು ರಾಜ್ಯನೇ ಇರಲಿ, ಅದು ಏನ ಜಿಲ್ಲೆ ಆಗಿರ್ಲಿ, ತಾಲೂಕಾಗಿರ್ಲಿ, ಗ್ರಾಮವಾಗಿರ್ಲಿ. ಇವತ್ತು ನಾನು ಬೆಳೆದ್ರೆ ನನ್ನ ಗ್ರಾಮ ಬೆಳೆಯುತ್ತೆ, ನನ್ನ ಗ್ರಾಮ ಬೆಳೆದ್ರೆ ನನ್ನ ತಾಲೂಕು ಬೆಳೆಯುತ್ತೆ, ತಾಲೂಕು ಬೆಳೆದ್ರೆ ಜಿಲ್ಲಾ ಬೆಳೆಯುತ್ತೆ, ಜಿಲ್ಲಾ ಬೆಳೆದ್ರೆ ರಾಜ್ಯ, ದೇಶ ಬೆಳೆಯುತ್ತೆ. ನಾವೆಲ್ಲರೂ ಒಟ್ಟಾಗಿರ್ಬೇಕು. ದೇಶ ಏನಾದ್ರೂ ಒಂದು ಆಪತ್ತಿನಲ್ಲಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಲ್ಲ. ಯಾವುದೇ ತರದ ಜಾತಿಗಳನ್ನ ತರಬಾರದಲ್ಲಿ. ಈ ಎಲ್ಲಾ ವಿಷಯಗಳು ತಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಜಾತಿ ಧರ್ಮಗಳನ್ನು ಕಿಡಿ ಹಚ್ಚೋದೇ ಈ ರಾಜಕೀಯ ಪಕ್ಷಗಳಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ನೀವೇನಾದ್ರೂ ತಿಳ್ಕೊಳ್ರಿ, ಬೇಕಾದ್ರೆ ನಾನು ಹೊರಗೆ ಬಂದ ಮೇಲೆ ಡೇಟ್ ಹೊಡ್ಕೊಂಡು. ಏಪ್ರಿಲ್ ದಂದು ನಡೆದಂಥ ಘಟನೆಯನ್ನ ಬಹುಶಃ ಯಾವ ಭಾರತೀಯನೂ ನೆನಪು ಹಾರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರತಿಯೊಬ್ಬ ಭಾರತೀಯನೂ ಅದನ್ನು ಖಂಡಿಸಲೇಬೇಕಾದಂಥ ಸಂದರ್ಭ. ಅವತ್ತು 22ನೇ ತಾರೀಕು ಅಮಾಯಕರು ಅವರು ಕಾಶ್ಮೀರದ ಪಹಲ್ಗಾಮದಲ್ಲಿ ವಿಹಾರಕ್ಕಾಗಿ ಹೋದವರು. ಅಂಥ ಅಮಾಯಕರನ್ನು ಅಮಾನುಷವಾಗಿ ಕೊಲೆ ಮಾಡಿದಂಥ ಆ ದುಷ್ಕರ್ಮಿಗಳನ್ನು ಸದೆಬಡಿಯಲೇಬೇಕು ಅಂತ ಹೇಳಿ ಎಲ್ಲರೂ, ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ ಜಗತ್ತೇ ನಮ್ಮ ಭಾರತಕ್ಕೆ ಬೆಂಬಲವನ್ನು ನೀಡಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಈಗ
ಅವತ್ತು 22ರ ಘಟನೆ ನಂತರ ನಾವೆಲ್ಲ ತಿಳ್ಕೊಂಡಿದ್ವಿ, ಏನಿದು ಯಾರೋ 22 ಆಮೇಲೆ 15 ದಿವಸದವರೆಗೂ ಸುಮ್ಮನೆ ಇದ್ರು. ಅಂದ್ರೆ ಇವರೇನು ಕ್ರಮ ತಗೋತಾರೆ ಇಲ್ಲ ಅಂತ ಹೇಳಿ ಬಹಳಷ್ಟು ಜನರಿಗೆ ಇದಿತ್ತು. ಅಂದ್ರೆ ಅಲ್ಲಿವರೆಗೂ ಸ್ವಲ್ಪ ಅವ್ರು ನೆನಪು ಹಾರಬೇಕು ಮತ್ತು ಏನೇನು ಪ್ರಿಕಾಷನರಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಧಾನಿಗಳು ಸಮಯ ತಗೊಂಡು ನಿನ್ನೆ ಮೊನ್ನೆ ಏನು ಒಂದು ಪ್ರತಿದಾಳಿ ಮಾಡಿ ಅಲ್ಲಿ ಪಾಕಿಸ್ತಾನದಾಗ ಹೋಗಿ ಅಲ್ಲಿ ಉಗ್ರರ ನೆಲೆಗಳೇನಿತ್ತು 9 ನೆಲೆಗಳನ್ನು ಧ್ವಂಸ ಮಾಡಿದ್ರು. ಇದು ನಿಜವಾಗಲೂ ಇಡೀ ದೇಶನ ಮೆಚ್ಚತಕ್ಕಂಥ ಒಂದು ಕ್ರಮ. ಇದನ್ನು ನಾವೆಲ್ಲ ಭಾರತೀಯರು ಪ್ರಧಾನಮಂತ್ರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇನ್ನು ನನಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ನಮ್ಮೂರಾಗ ಇಷ್ಟು ಜನ ಅಧಿಕಾರಿಗಳು ನಿವೃತ್ತ ಸೈನ್ಯಾಧಿಕಾರಿಗಳು ಅದರ ಅನ್ನೋದು ಗೊತ್ತೇ ಇರಲಿಲ್ಲ. ಇದು ಬಹಳ ಹೆಮ್ಮೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಇತ್ತಿತ್ತಲಾಗಿ ಆದರೂ ನಮ್ಮಲ್ಲಿ ಅನೇಕ ಅಧಿಕಾರಿಗಳು ಶಿವನಗೌಡರು ಇದಾದ್ಮೇಲೆ ಬಹುಶಃ ಈ ಸಂಘಟನೆ ಜಾಸ್ತಿಯಾಗಿ ಇಲ್ಲಿ ನಮ್ಮ ಯಲಬುರ್ಗಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ. ಇದನ್ನ ನೋಡಿ ಬಹಳ ಸಂತೋಷ ಅನಿಸ್ತು. ಇನ್ನು ಇದು ಎಲ್ಲದಕ್ಕಿಂತಲೂ ಅತಿ ಹೆಮ್ಮೆಯ ವಿಷಯ ಅಂದ್ರೆ ಈಗ ಸದ್ಯ ನಮ್ಮ ಯಲಬುರ್ಗಾದವರೇ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ರಾಂಪುರ್ ಅವರ ಚಿರಂಜೀವಿ ಅವರು ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದು ನಮ್ಮ ಯಲಬುರ್ಗಕ್ಕೆ ಹೆಮ್ಮೆಯ ವಿಷಯ. ಈ ಘಟನೆ ಬಳಪ ಹೇಳಿರಿ. ನಾವು ಮನೋಸ್ಥೈರ್ಯವನ್ನು ತುಂಬುವುದಕ್ಕಾಗಿ ಇಂದಿನ ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಎಲ್ಲರೂ ನಮ್ಮ ದೇಶಕ್ಕಾಗಿ ನಾವು ದೇಶಾಭಿಮಾನಕ್ಕಾಗಿ ನಾವು ಸಂಘಟನೆ ಆಗಲೇಬೇಕು. ಇನ್ನು ಈಗಾಗಲೇ ನಿನ್ನೆ ನಡೆದಂಥ ಘಟನೆಯಿಂದ ಎಷ್ಟು ನಮ್ಮ ಈಗ ಬರೀ ಬಾರ್ಡರ್ನಲ್ಲಿ ಅಷ್ಟೇ ಈ ಸಾಯಂಕಾಲದ ದೀಪಗಳನ್ನು ಹಚ್ಚಬಾರ್ದು, ಆಮೇಲೆ ಏನೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಇನ್ನೂ ಎಂಥ ಸಂದರ್ಭ ಬರ್ತಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಇಷ್ಟಕ್ಕೆ ಶಾಂತ ಆಯಿತು ಅಂದ್ರೆ ಒಳ್ಳೆಯದಾಯಿತು. ಈಗಾದರೂ ಕೂಡ ಆ ಉಗ್ರರು ತಮ್ಮ ಇದನ್ನ ಬಿಟ್ಟೇ ಇಲ್ಲ, ತಮ್ಮ ಚಾಳಿನ. ಏನು ಅಂದ್ರೆ ಮತ್ತೆ ಬರೋದು ಅಮಾನುಷ್ಯವಾಗಿ ಅಲ್ಲೇ ಬಾರ್ಡರ್ನಲ್ಲಿ ಇರ್ತಕ್ಕಂಥ ನಾಗರಿಕರ ಮೇಲೆ ಗುಂಡು ಹಾರಿಸೋದು. ಇದು ನಮ್ಮ ಬಾರ್ಡರ್ನಲ್ಲಿ ಸೇವೆ ಸಲ್ಲಿಸ್ತಿರುವ ಎಲ್ಲ ಸೈನಿಕರಿಗೂ ನಾವು ಮನೋಸ್ಥೈರ್ಯವನ್ನು ತುಂಬಬೇಕು ಅನ್ನೋ ದೃಷ್ಟಿಯಿಂದ ಈ ದುರ್ಗಾದೇವಿಯ. ಇನ್ನು ಮಾಜಿ ಸೈನಿಕರಾದ ಶಿವನಗೌಡ ಬನಪ್ಪಗೌಡರು, ಮಲ್ಲಪ್ಪ ಸರ್ವೆ, ಬುಡ್ನೇಸಾಬ್ ನಾಯಕ್, ಬಸವರಾಜ ಸಾಲಿ, ಬಸವರಾಜ ತೋಟದ್, ಹನುಮಂತರಾವ್ ದೇಶಪಾಂಡೆ, ಮಂಜುನಾಥ್ ಬಡಿಗೇರ್, ಈರಣ್ಣ ಮಾನ್ಶೆಟ್ಟಿ, ಗೌಸುಸಾಬ್ ಇಟಗಿ, ದೇವರೆಡ್ಡಿ, ಶೇಖರ್ಗೌಡ ಪೊಲೀಸ್ ಪಾಟೀಲ್, ಶಂಕರ್ಗೌಡ ಹುಜಿನಳ್ಳಿ, ಗೌಸಿದ್ದಪ್ಪ ಬನಿಗೋಳ್, ರಾಜಕೀಯ ಮುಖಂಡರು ಆದ ವೀರನಗೌಡ ಬಾನಪ್ಪಗೌಡರು, ಸುರೇಶ್ ಗೌಡ, ಶರಣಪ್ಪ ಗಾಂಜಿ, ಆನಂದ ಉಳ್ಳಾಗಡ್ಡಿ, ಬಸ್ಲಿಂಗಪ್ಪ ಕೊತ್ತಲ್ ಸೇರಿ ಮತ್ತಿತರರು ಪಾಲ್ಗೊಂಡಿದ್ರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.